ಈಗ ಪೂರಿ ಜಗನ್ನಾಥ ಮಂದಿರದಲ್ಲಿ ಅಡುಗೆ ಮನೆಯಲ್ಲಿ ಮಹಾಲಕ್ಷ್ಮಿ ಅಡುಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗೇನೆ ಅಲ್ಲಿ ಪ್ರಸಾದವನ್ನ 7 ಮಡಿಕೆ ಮೇಲೆ ಮಾಡ್ತಾರೆ. ಮೇಲ್ಗಡೆ ಮಡಿಕೆ ಅಡುಗೆ ಮೊದಲು ಬೇಯುತ್ತೆ ಅಂತ ಹೇಳ್ತಾರೆ. ಎಷ್ಟು ಸಾವಿರ ಜನ, ಲಕ್ಷ ಜನ ಹೋದ್ರೆ ಅಲ್ಲಿ ಹ್ಮ್. ಪ್ರಸಾದಕ್ಕೆ ಕೊರತೆ ಇಲ್ಲ. ಅಲ್ಲಿ ಭಗವಂತನಿಗೆ ಪ್ರತಿ ದಿವಸ ವಿಶೇಷ ನೈವೇದ್ಯಗಳು ನಡೆಯುತ್ತವೆ. ಹ್ಮ್. ಆ ನೈವೇದ್ಯ ಆಗುವಂತಹ ತಯಾರಿಕೆ ಅಡುಗೆ ಮನೆಯಲ್ಲಿ ಅದು ಹೇಗೆ ಶುಚಿಯಾಗಿರಬೇಕು, ಯಾವ ಪದ್ಧತಿ ಅಂದರೆ ಆ ಅಡುಗೆ ಏನು ಮಾಡ್ತಾರೆ ತಯಾರಕರು, ಅವರು ಆ ಆಹಾರದಿಂದ ಬರುವಂತಹ ಸುವಾಸನೆಯನ್ನು ಕೂಡ ಅವರು ಆನಂದಿಸಬಾರದು. ಅದಕ್ಕೆ ಬಟ್ಟೆಯನ್ನು ಕಟ್ಟಿಕೊಂಡು ಅಡುಗೆ ಮಾಡ್ತಾರೆ ಮುಖಕ್ಕೆ. ಹ್ಮ್. ದೊಡ್ಡ ದೊಡ್ಡ ಪಾತ್ರೆಯಲ್ಲ, ಮಡಿಕೆಯಲ್ಲಿ ತಯಾರು ಮಾಡ್ತಾರೆ. ಹ್ಮ್. ಅದನ್ನು ಪ್ರತಿಯೊಬ್ಬರಿಗೂ ಯಾರಿಗೂ ಕಡಿಮೆ ಆಗದ ಹಾಗೆ ಅದರ ವ್ಯವಸ್ಥೆ ಆಗ್ತದೆ. ಸಾಮಾನ್ಯ ಮನುಷ್ಯರ ಕೈಯಲ್ಲಿ ಸಾಧ್ಯ ಇಲ್ಲ. ಹಾಗಾಗಿ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಅಲ್ಲಿ ನಿಂತು ಅದು ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾಳೆ.